ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಡೈಲಿ ಒಂದು ಕ್ವಶನ್ ಪೇಪರ್ ಸಿರೀಸ್ ಏನು ಮಾಡ್ತಿದ್ದೆ, ಅದರಲ್ಲಿ ಇವಾಗ ಮುಂದುವರೆದ ಭಾಗವಾಗಿ ಡೈಲಿ ಒಂದು ಕ್ವಶನ್ ಪೇಪರ್ ಮಾಡ್ತಿದ್ನಲ್ವ, ಅದರಲ್ಲ ಈಗ ಆಲ್ರೆಡಿ 18 ಕ್ವಶನ್ ಪೇಪರ್ ಆಲ್ರೆಡಿ ಮಾಡಿದ್ದೀನಿ. ಅವು ಕಂಪ್ಲೀಟು KPSC ಕ್ವಶನ್ಸ್ ಆಗಿರ್ತವೆ. ಆಗಿರೋದ್ರಿಂದ 18 ಕ್ವಶನ್ ಪೇಪರ್ ಅಂದರೆ 100 ಕ್ವಶನ್ ಅಂದರೆ 1800. ನಾವು ಅದರಲ್ಲಿ ಆ್ಯಾವ್ರೇಜ್ ಆಗಿ 15% ತೆಗಿತೀವಿ. ಯಾಕಂದರೆ ಮೆಂಟಲ್ ನಾನು ಮಾಡಿರೋದಿಲ್ಲ, ಕಂಪ್ಲೀಟು JKನ ಮಾಡಿರ್ತೀನಿ ಅದರಲ್ಲಿ. ಓಕೆ, 1800 ಕ್ವಶನ್ನು ಆಲ್ರೆಡಿ ಇವಾಗ ಸಾಲ್ವ್ ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ಅದರದ್ದೇ ಸಿರೀಸಲ್ಲಿ ಕಂಟಿನ್ಯೂ ಮಾಡೋದಾದರೆ, ನಾನಿವಾಗ KPSC ಎಲ್ಲ ಒಂದು ಲೆಕ್ಕಕ್ಕೆ ಬಂದಿದೆ. ಇವಾಗ 18 ಕ್ವಶನ್ ಪೇಪರ್ ಅಂದರೆ ನೀವು ರೆಗ್ಯುಲರಾಗಿ ನೋಡಿದರೆ ನಿಮಗೆ ಆಲ್ರೆಡಿ ಅದರದ್ದು ಗ್ರಿಪ್ ಬಂದಿರುತ್ತೆ. ಓಕೆನಾ, ಅದ್ರದ್ದು ಕಂಟಿನ್ಯೂ ಮಾಡ್ಕೊತ ಹೋಗಿ ಈಗ ಒಂದೊಂದು ಕ್ವಶನ್ ಹೆಂಗೆ ಬರ್ತಾವೆ ಅಂದರೆ, ಬುಕ್ಕಲ್ಲಿ ಪ್ರಿಂಟ್ ಆಗೋಕ್ಕಿಂತ ಬಿಫೋರು ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಆಗ್ತವೆ. ಅಂದರೆ ಅಂಥ ಕ್ವಶನ್ಸ್ ಎಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತಾನೆ ಅಂದರೆ, ನಮ್ಮ KPSC ಆಗಲಿ, PSI ಆಗಲಿ, ಮುಂದೆ ಬರುವಂಥ ಅಬಕಾರಿ ಇಲಾಖೆ PC ಎಕ್ಸಾಮ್ಸಲ್ಲಿ ಅಂಥ ಕ್ವಶನ್ಸ್ನ ಎಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತಾನೆ ಅಂದರೆ, UPSC ಪೇಪರಿಂದ ಕ್ವಶನ್ ಪೇಪರ್ ಕಾಪಿ ಪೇಸ್ಟ್ ಮಾಡ್ತಾನೆ. ಓಕೆನಾ, UPSC ಪೇಪರಿಂದ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ, ಇವತ್ತು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಚಾಪ್ಟರ್ ಮೇಲೆ ಇಲ್ಲಿವರೆಗೂ ಇದು UPSC ಯಾವ್ಯಾವ ರೀತಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳಿದೆ ಅಂತ ಅನ್ನೋದ್ರ ಬಗ್ಗೆ ಒಂದು 20 ಕ್ವಶನ್ನ ತೊಗೊಂಡು ಬಂದಿದ್ದೀನಿ. ಓಕೆನಾ, ಇಲ್ಲಿರೋ ಕ್ವಶನ್ಸು ಯಾವ ನಾನು ಫ್ರೇಮ್ ಮಾಡಿರೋಂಥ ಕ್ವಶನ್ಸ್ ಅಲ್ಲ. ಮೊದಲೇ ಹೇಳ್ತೀನಿ, ಅವೆಲ್ಲವೂ UPSC ಅವರು ಈಗಾಗಲೇ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿದ್ದು, ಅದರಲ್ಲಿ ಅವನ್ನ ಕ್ವಶನ್ ಪ್ಲಸ್ ಆನ್ಸರ್ ಕೂಡ ಹೇಳಿದೆ. ಕೆಲವೊಂದಿಷ್ಟು ಒಂದೊಂದಕ್ಕೆ ಎಕ್ಸ್ಪ್ಲೇನ್ ಕೂಡ ಇದೆ. ಹಾಗೆ GK ಟುಡೇದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇರುವಂಥ ಕೆಲವೊಂದಿಷ್ಟು 4 ಕ್ವಶನ್ ಇದಾವೆ. ಅದರಲ್ಲಿ ಆ 4 ಕ್ವಶನ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದರಲ್ಲಿ ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಬರುತ್ತಲ್ವ, ಅದರದ್ದು ಕೂಡ ಆ್ಯಡ್ ಮಾಡ್ಕೋಬೇಕಂತೆ. ಬಟ್ ಜಾಸ್ತಿ ಆಗ್ತವೆ ಅಂತ ಬಿಟ್ಟೆ. ಬಟ್ ಆ ಕ್ವಶನ್ಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಬೇಕಾದ್ರೆ ಅಲ್ಲೂ ಕಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ ನೀವು. ಓಕೆನಾ, ಈಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳಿರುವಂತಹ UPSC ಪ್ರಶ್ನೆಯಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಐ ಹೋಪ್ ನೀವು ಹಳೆಯ 18 ವಿಡಿಯೋಗಳನ್ನು ಇದೇನಿದು ಕ್ವಶನ್ ಪೇಪರ್ ಸೀರೀಸನ್ನು ನೋಡಿದ್ರಿ ಅಂತ ಅನ್ಕೊಂತೀನಿ. ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋರಿಗೆ ಹೇಳ್ತಿರೋದು, ಡೈಲಿ ಒಂದು ಕ್ವಶನ್ ಪೇಪರ್ ಸೀರೀಸಲ್ಲಿ ಈಗ ಆಲ್ರೆಡಿ KPSCಯಲ್ಲಿ ನಡೆದಿರುವಂತಹ ಗ್ರೂಪ್ B ಕ್ವಶನ್ ಪೇಪರು, ನಾನು ದೂರ ಹೋಗಿಲ್ಲ, 2023-24ರಲ್ಲಿ ನಡೆದಿರುವಂಥವೇ. ಓಕೆನಾ, ಗ್ರೂಪ್ ಬಿಲಿ ಸಿರಿಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟರ್ HK ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್, ಅದರಲ್ಲೂ ಕೂಡ HK ಸಿರಿಕಲ್ಚರಲ್, ಅದರಲ್ಲೂ ಕೂಡ HK ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರು, ಅದರಲ್ಲೂ ಕೂಡ HK ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸು, ಎಕನಾಮಿಕ್ಸು. ಓಕೆನಾ, ಇದು ಗ್ರೂಪ್ B ವಾದ್ರು. ಗ್ರೂಪ್ C ಲಿ ಯಾವ್ಯಾವಿದಾವೆ, ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, CETI 2 ಆಗಿದ್ದಾವೆ. ಆಮೇಲೆ ಗ್ರೂಪ್ ಎದಲ್ಲಿ SAD ಪೇಪರ್ ಆದ್ವಲ್ಲ, AC SAD, ಅವೆರಡು ಆಗಿದ್ದಾವೆ. ಆಮೇಲೆ PDO HK ಪೇಪರ್ ಆಗಿದೆ. ಆಮೇಲೆ JE ಜಲಸಂಪನ್ಮೂಲ ಇಲಾಖೆಯಲ್ಲಿ ನಡೆದಿರುವಂಥ JE ಪೇಪರ್ ಮೊನ್ನೆ ಇದು 2025ರಲ್ಲಿ ನಡೀತು. ಆ ಪೇಪರ್ನ ಕೂಡ ಸಾಲ್ವ್ ಮಾಡಿದ್ದೀನಿ. ಆಮೇಲೆ 2023ರಲ್ಲಿ ನಡೆದಂತಹ ಅಸಿಸ್ಟೆಂಟ್ ಅಕೌಂಟೆಂಟ್, ಇದು ಗ್ರೂಪ್ C ಕ್ವಶನ್ ಪೇಪರ್ ಆಗಿರುತ್ತೆ. ಇವಿಷ್ಟು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇವಿಷ್ಟು ನೀವು ನೋಡ್ಕೊಂತ ಬಂದರೆ ನಿಮಗೆ KPSCಲಿ ಯಾವ ರೀತಿ ಕ್ವಶನ್ ಬರ್ತವೆ ಅಂತ ಗೊತ್ತಾಗ್ತೈತಿ. ಇವಾಗಿನ ಫಂಡಮೆಂಟಲ್ ರೈಟ್ಸ್ ಅನ್ನು ನೋಡಿದ್ರೆ, UPSC ಇಂದ ಕಾಪಿ ಮಾಡಿದ್ದಾನೆ ಅಂತ ನಿಮಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲೇ ಬರ್ತವೆ. ಬಹಳ ಕನ್ಫ್ಯೂಷನ್ಸ್ ಕ್ವಶನ್ಸ್ ಕೂಡ ಅಲ್ಲಿಂದಾನೆ ಕಾಪಿ ಪೇಸ್ಟ್ ಮಾಡ್ತಾನೆ. ಓಕೆನಾ, ಇವೆಲ್ಲವೂ ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ, ನಿಮಗೆ ನನ್ನ ಚಾನಲ್ ಇವಾಗ ಏನು ನೋಡ್ತಿದ್ರಲ್ವ ಕ್ಲಾಸು, ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಇದು ಸಬ್ಸ್ಕ್ರೈಬ್ ಆದಮೇಲೆ ಇಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತೆ. ಇದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟು ಈ ಥರ ಪೇಜಸ್ ಓಪನ್ ಆಗುತ್ತೆ. ಇದರಲ್ಲಿ ಓಪನ್ ಆದಮೇಲೆ ನೆಕ್ಸ್ಟು ಇದರಲ್ಲಿ 3ನೇ ಆಪ್ಷನ್ ಇದೆ ನೋಡ್ರಿ. 3ನೇ ಆಪ್ಷನ್ GK ಟುಡೇ ಪತ್ರಿಕೆ ಅಂತಂದಿದೆ ಅಲ್ವಾ, GK ಓಲ್ಡ್ ಕ್ವಶನ್ ಪತ್ರಿಕೆ ಅಂತಂದು. ಇದರಲ್ಲಿ ಈಗ ಇವು 18 ಕ್ಲಾಸ್ ಇದಾವಲ್ವ, ಅವಿಷ್ಟು ಅಲ್ಲಿ ಸಿಗ್ತವೆ. ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನಾನು ಮಸ್ಟ್ ಅಂಡ್ ಶುಡ್ ಹೇಳ್ತೀನಿ ನಿಮಗೆ, ನೀವು ಯಾವತ್ತಿದ್ರೂ ಕೂಡ ಕ್ವಶನ್ ಪೇಪರ್ ಥ್ರೂನೇ ಓದ್ಕೊಳ್ಳಿ. ಹಂಗೆ ಅವು ಹಳೆಯ ಪ್ರಶ್ನೆ ಪತ್ರಿಕೆನೇ ಆಗಿರ್ಬೇಕು. ಓಕೆನಾ, ಇದ್ರ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡು ಆ ಥರ ಮಾಡೋಕ್ಕಿಂತ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೇ ನೋಡ್ಕೊಂಡು ಓದ್ಕೊಂಡು ಹೋಗಿ. ಯಾಕಂದ್ರೆ ನಿಮಗೆ ಟ್ರೆಂಡ್ ಏನಿದೆ ಅಂತ ಗೊತ್ತಾಗುತ್ತೆ. ಕ್ವಶನ್ಸ್ ಯಾವ ರೀತಿ ಬರ್ತಿದ್ದಾವೆ, ಎಷ್ಟು ಇನ್ಡೆಪ್ತ್ ಆಗಿ ಕೇಳ್ತಿದ್ದಾನೆ, ಎಷ್ಟು ಅನಾಲಿಟಿಕಲಿ ಕೇಳ್ತಿದ್ದಾನೆ ಅಂತ ಗೊತ್ತಾಗ್ಬೇಕಂದ್ರೆ ನಿಮಗೆ ಕ್ವಶನ್ ಪೇಪರೇ ಮಸ್ಟ್ ಅಂಡ್ ಶುಡ್. ನೀನು ಆಸ್ಪಿರೆಂಟ್ ಆಗಿದೆ ಅಂದರೆ ನೀನು ಮಸ್ಟ್ ಅಂಡ್ ಶುಡ್ ನೀನು ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು. ಓಕೆನಾ, ಆದ್ರೆ ಅದು ಬಿಟ್ಟು ನೀನು ಪ್ರತಿ ಸರಿ ಎಷ್ಟು ಸರಿ ಅಂತ ರಂಗನಾಥ್ ಸರ್ ಬುಕ್ ಓದ್ತೀರಾ, ಎಷ್ಟು ಸರಿ ಗಂಗಾಧರ್ ಸರ್ ಬುಕ್ ಹೋಗ್ತೀರಾ, ಎಷ್ಟು ಸರಿ ಲಕ್ಷ್ಮೀಕಾಂತ್ ಅಂತ ಓದ್ತೀರಾ. ಓಕೆನಾ, ಓದಿ ನೀವು ಆಲೆಗೆ ರೋಸ್ಗೆ ಹಿಡಿದ್ಬಿಟ್ಟಿದ್ದೀರಾ. ಓದಿ ಸಾಕಾಗಿದೆ. ಇನ್ನೇನಿದ್ರು ಕ್ವಶನ್ ಪೇಪರ್ ಥ್ರೂ ನಿಮ್ಮ ಪ್ರಿಪ್ರೇಷನ್ನ
ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕೆ ನನ್ನ ಸ್ವಲ್ಪ ಇದ್ರದ್ದು ಹೇಳೋದಾದ್ರೆ ಇದಕ್ಕೋಸ್ಕರ ನಾನು ಮಾಡ್ತಿರೋದು ಇದನ್ನ. ಓಕೆನಾ. ನೆಕ್ಸ್ಟ್ ಇದನ್ನ ನಾನು ಏನು ಮಾಡಿದೆ ಅಂದರೆ ಇದಕ್ಕೇನು ಹೆಸರು ಕೊಟ್ಟಿದ್ದೀನಿ ಅಂದರೆ ಯೂನಿಕ್ ಟಾಪಿಕ್ಸ್ ಅಂತ ಕೊಟ್ಟಿದ್ದೀನಿ. ಯೂನಿಕ್ ಟಾಪಿಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಕ್ವಶನ್ ಪೇಪರಲ್ಲಿ 10 ಕ್ವಶನ್ ಪೇಪರ್ ತೊಗೊಂಡ್ರೆ ಅಂದರೆ ಕನಿಷ್ಠ 7ರಿಂದ 8 ಪ್ರಶ್ನೆ ಪತ್ರಿಕೆಯಲ್ಲಿ ಬರಬೇಕದು ಟಾಪಿಕ್, ಅದಕ್ಕೆ ಯೂನಿಕ್ ಟಾಪಿಕ್ ಅಂತಾರೆ. ಓಕೆನಾ. ಆ ರೀತಿ ಅದರಲ್ಲಿ ಫಂಡಮೆಂಟಲ್ ರೈಟ್ ಪ್ರತಿ ಎಕ್ಸಾಮಲ್ಲೂ ಬರುತ್ತೆ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕ್ವಶನ್ಸು ಪ್ರತಿ ಎಕ್ಸಾಮಲ್ಲೂ ಬರುತ್ತೆ. ಓಕೆನಾ. ಹಾಗಾಗಿ ಇವತ್ತು ಇದನ್ನ ತೊಗೊಂಡಿದ್ದೀನಿ. ಓಕೆ. ನೀವು ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಅದರಿಂದನೇ ನೀವು ಕಂಟೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನು ಕೇಳಿದಾನೆ, ರಿಟ್ ಆಫ್ ಪ್ರೊಹಿಬಿಷನ್ ಬಗ್ಗೆ ಕೇಳಿದಾನೆ. ಪ್ರೊಹಿಬಿಷನ್ ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಸಂಬಂಧಿಸಿದಂತೆ ಹೊರಡಿಸುವ ಆದೇಶ. ಇದಕ್ಕೆ ರೈಟ್ ಆನ್ಸರ್ ಏನಂತ ಕೇಳಿದಾನೆ. ಏನು ಕೊಡಿದಾನೆ? ಆಪ್ಷನ್ ಎ, ಸರ್ಕಾರಿ ಅಧಿಕಾರಿ ಒಬ್ಬರು ನಿರ್ದಿಷ್ಟ ಕ್ರಮ ಕೈಗೊಳ್ಳುವುದನ್ನು ನಿಷೇಧಿಸುವುದು, ಸಂಸತ್ತು ಶಾಸಕಾಂಗ ಸಭೆಯ ನಿಷೇಧಿತ ಕುರಿತು ಕಾನೂನು ಅಂಗೀಕರಿಸುವುದು, ಕೆಳ ನ್ಯಾಯಾಲಯವು ಪ್ರಕರಣದಲ್ಲಿ ವಿಚಾರಣೆಯನ್ನು ಮುಂದುವರಿಸುವುದನ್ನು ನಿಷೇಧಿಸುತ್ತದೆ. ಅಂದರೆ ಪ್ರೊಹಿಬಿಷನ್ನು ಈ ಕೆಳಗಿಂದ ಯಾವುದಕ್ಕೆ ಸೂಟಬಲ್ ಆಗ್ತದೆ ಅಂತ ನೋಡಬೇಕು. ಓಕೆನಾ. ಸರ್ಕಾರವು ಸಂವಿಧಾನ ಬಾಹಿರ ನೀತಿಯನ್ನು ಅನುಸರಿಸುವುದನ್ನು ನಿಷೇಧಿಸುವುದು ಅಂತ ಕೊಡಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಆಪ್ಷನ್ ಸಿ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ನಿಷೇಧಿಸುವ ಅಂದರೆ ಪ್ರೊಹಿಬಿಷನ್ ಅಂದರೆ ನಿಷೇಧಿಸು ಅಂದರೆ ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರುವುದನ್ನು ತಡೆಯಲು ಉನ್ನತ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗಳಿಗೆ ಹೊರಡಿಸುವ ರಿಟ್ ಆಗಿರುತ್ತೆ. ಓಕೆನಾ. ರಿಟ್ ವ್ಯವಸ್ಥೆ ಆಗಿರ್ತದೆ. ರಿಟ್ ಎಲ್ಲರಲ್ಲಿ ಬರುತ್ತೆ? 32ನೇ ವಿಧಿಯಲ್ಲಿ ಬರುವಂತಹ ರಿಟ್ ವ್ಯವಸ್ಥೆಗೆ ಸಂಬಂಧಿಸ್ತತಿ. ಓಕೆನಾ. ರಿಟ್ ಅಲ್ಲಿ ಬರೋದು ಯಾವ್ಯಾವುದು? ಮ್ಯಾಂಡಮಸ್ ಬರುತ್ತೆ, ಮ್ಯಾಂಡಮಸ್ಸು. ಆಮೇಲೆ ನೆಕ್ಸ್ಟು ಪ್ರೊಹಿಬಿಷನ್ನು, ಶರ್ಶ್ಯೂರರಿ, ಆಮೇಲೆ ಕೋವರೆಂಟು. ಫಸ್ಟ್ನೇದು ಯಾವುದು? ಹೆಬಿಯಸ್ ಕಾರ್ಪಸ್. ಓಕೆನಾ. ಇವಿಷ್ಟು ಬರುವಂಥ 5 ರಿಟ್ಗಳು. ಓಕೆನಾ. ಈ ರಿಟ್ ಬಗ್ಗೆ ಅವಾಗಲೂ ಕೇಳ್ತಾನೆ. ಅದರಲ್ಲಿ ಮತ್ತೆ 32ನೇ ವಿಧಿ, ಆಮೇಲೆ ಇದರಲ್ಲಿ ಹೈಕೋರ್ಟಲ್ಲಿ ಬಂದರೆ 226ನೇ ವಿಧಿ. ಓಕೆನಾ. ಹಿಂಗೆ ರ್ಯಾಂಡಮ್ ಆಗಿ ನೀವು ಹಂಗೆ ಒಂದೊಂದು ಪಾಯಿಂಟ್ನ ಕ್ವಶನ್ಸ್ಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು. ಅಂದರೆ ನೀವು ಓದ್ತಿರುವ ವೇ ರೈಟ್ ಇದೆ ಅಂತ. ಕ್ವಶನ್ ಪೇಪರ್ ಬಿಟ್ಟು ಹೋಗಬಾರ್ದು. ನೀವು ಸುಮ್ಮನೆ ಕ್ವಶನ್ ಪೇಪರ್ ಬಿಟ್ಟು ಓದಿನೇ ಇಲ್ಲಿವರೆಗೂ ವರ್ಕ್ ಆಗಿರೋದಿಲ್ಲ. ಓಕೆನಾ. ಇದು ಎಲ್ಲರೂ ಕ್ಲಿಯರ್ ಮಾಡೋ ಆ ಟಾಪರ್ಸ್ ಏನು ಮಾಡ್ತಾರೆ ಅಂದರೆ ಇದನ್ನೇ ಮಾಡೋದವರು. ಕ್ವಶನ್ ಪೇಪರಲ್ಲಿ ಏನು ಕೇಳ್ತಿದ್ದಾನೆ, ಓಕೆನಾ, ಆ ರೀತಿನೇ ಅವ್ರದ್ದು ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಇದು 2023ರಲ್ಲಿ ನಡೆದಿರುವಂಥ UPSC ಕ್ವಶನ್. ಓಕೆನಾ. ಅದು ಒಂದನೇ ಕ್ವಶನ್ ಯಾವಾಗ ನಡೆದಿತ್ತು ಅಂದರೆ 2024ರಲ್ಲಿ ನೋಡಿದ್ವಿ. ಇದು 2024ರಲ್ಲಿ ನಡೆದೈತಿ. ಇದು 2023ರಲ್ಲಿ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ನ್ಯಾಯಾಂಗ ವ್ಯಾಖ್ಯಾನಗಳನ್ನು ನಿವಾರಿಸಲು ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಜಾರಿಗೆ ತರಲಾಗಿದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಅಂದರೆ 1ನೇ ತಿದ್ದುಪಡಿ. ಇದಕ್ಕೆ ರೈಟ್ ಆನ್ಸರ್ 1ನೇ ತಿದ್ದುಪಡಿ. ಓಕೆನಾ. 1951ರ 1ನೇ ತಿದ್ದುಪಡಿಯ ಕಾಯ್ದೆಯು ಸಾಮೂಹಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ನಾಗರಿಕ ಅಥವಾ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಉನ್ನತಿಗಾಗಿ ಯಾವುದೇ ಕಾನೂನನ್ನು ಮಾಡುವ ಸರ್ಕಾರಕ್ಕೆ ಅಧಿಕಾರ ನೀಡುವ ಹೊಸ ಷರತ್ತು 15ಕ್ಕೆ ಸೇರಿಸುತ್ತೆ. ಅಂದರೆ 15ನೇ ಇದು ಷರತ್ತು ಅಂದರೆ ಕಾಲಮ್. ಓಕೆನಾ. ಆರ್ಟಿಕಲ್ ಅದು ಸೇರಿಸುತ್ತೆ. ಅಂತಹ ವಿಶೇಷ ನಿಬಂಧನೆಗಳನ್ನು ಪರಿಚಯಿಸಿದರೆ ಸಂವಿಧಾನದ 15ನೇ ವಿಧಿ 29 ಸಬ್ ಕ್ಲಾಸ್ 2ನೇ ವಿಧಿ ಉಲ್ಲಂಘಿಸುತ್ತದೆ ಎಂದು ಹೇಳಲಾಗುವುದಿಲ್ಲ ಎಂದು ಈ ಷರತ್ತು ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್ 3ನೇ ಕ್ವಶನ್ ನೋಡ್ಕೊಟ್ರೆ ನೀವು ಇಷ್ಟು ನೋಡ್ಕೊಂಡು ಯಾವ ರೀತಿ ಕ್ವಶನ್ ಬಂದಿದೆ ನೋಡ್ಕೊಳ್ಳಿ. ಇದು 2022ರಲ್ಲಿ ಬಂದಿತ್ತು. ಓಕೆನಾ. UPSC ಕ್ವಶನ್ 2022ರಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರ್ತದೆ ಇದು. ಓಕೆನಾ. ಏನ್ ಕೇಳಿದಾನೆ? ಭಾರತದ ನ್ಯಾಯಾಲಯಗಳು ಹೊರಡಿಸುವ, ಇದು ಕೂಡ ರಿಟ್ ಬಗ್ಗೆನೇ ಕೇಳಿದಾನೆ. ಓಕೆನಾ. ಭಾರತದ ನ್ಯಾಯಾಲಯಗಳು ಹೊರಡಿಸುವ ರಿಟ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು, ಫಸ್ಟ್ನೇ ಆಪ್ಷನ್, ಸಾರ್ವಜನಿಕ ಕರ್ತವ್ಯವನ್ನು ವಹಿಸದ ಹೊರತು ಖಾಸಗಿ ಸಂಸ್ಥೆಗಳ ವಿರುದ್ಧ ಮ್ಯಾಂಡಮಸ್ ಅನ್ನು ಹೇರುವುದು, ಸರ್ಕಾರಿ ಕಂಪನಿಗಳಾಗಿದ್ದು ಸಹ ಕಂಪನಿಗಳ ವಿರುದ್ಧ ಮ್ಯಾಂಡಮಸ್ ಅನ್ನು ಹೇರುವುದು, ಸರ್ಕಾರಿ ಕಂಪನಿಗಳಾಗಿದ್ದು ಅದರ ವಿರುದ್ಧ ಮ್ಯಾಂಡಮಸ್ ಹೇರುವುದು, ಯಾವುದೇ ಸಾರ್ವಜನಿಕ ಮನಸ್ಸಿನ ವ್ಯಕ್ತಿಯು ಕೋವರೆಂಟ್ ರಿಟ್ ಅನ್ನು ಪಡೆಯಲು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾನೆ. ಆಮೇಲೆ ಕೆಳಗೆ ಏನು ಕೊಟ್ಟಿದ್ದಾನೆ, ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಡಬೇಕು. 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2, 3. ಓಕೆನಾ. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂದರೆ ಆಪ್ಷನ್ ಸಿ 1 ಮತ್ತು 3 ಸರಿಯಾದ ಹೇಳಿಕೆ ಆಗಿರ್ತದೆ. 1 ಮತ್ತು 3. ಓಕೆನಾ. ಆಪ್ಷನ್ 2 ಯಾಕೆ ರಾಂಗ್ ಅಂತ ಅಂದರೆ, 1ನೇ ಆಪ್ಷನ್ ಏನಿದೆ, ಮ್ಯಾಂಡಮಸ್ ಎಂದರೆ ನ್ಯಾಯಾಲಯವು ಸಾರ್ವಜನಿಕ ಅಧಿಕಾರಿ ಒಬ್ಬರು ನಿರ್ವಹಿಸಲು ವಿಫಲವಾದ ಮತ್ತು ನಿರಾಕರಿಸಿದ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಹೇಳುವ ಆದೇಶ. ರೈಟ್. 2ನೇದು ಯಾಕೆ ತಪ್ಪ ಅಂದರೆ, ಇದನ್ನು ಯಾವುದೇ ಸಾರ್ವಜನಿಕ ಸಂಸ್ಥೆ, ನಿಗಮ, ಕೆಳ ನ್ಯಾಯಾಲಯಗಳು, ನ್ಯಾಯಮಂಡಳಿ ಅಥವಾ ಸರ್ಕಾರದ ವಿರುದ್ಧವೂ ಅದೇ ಉದ್ದೇಶಕ್ಕಾಗಿ ಹೊರಡಿಸಬಹುದು. ಸಾರ್ವಜನಿಕ ಕರ್ತವ್ಯವನ್ನು ವಹಿಸದ ಹೊರತು ಸಾಮಾನ್ಯವಾಗಿ ಖಾಸಗಿ
ಸಂಸ್ಥೆಗಳ ವಿರುದ್ಧ ಬಳಸಲಾಗುವುದಿಲ್ಲ. ಅಲ್ಲಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಅಂತ ಕೊಟ್ಟಿದ್ರು, ಹಾಗಾಗಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಇದನ್ನ ಮ್ಯಾಂಡಮಸ್ ಅನ್ನ ಬಳಸಲಾಗುವುದಿಲ್ಲ. ಓಕೆನಾ, ಆಪ್ಷನ್ 3 ರೈಟ್. ಓಕೆ, ನೆಕ್ಸ್ಟ್ ಭಾರತ ರತ್ನ. ಓಕೆನಾ, ಭಾರತ ರತ್ನ ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 18ನೇ ವಿಧಿಗಳು ಬರ್ತಲ್ಲ, ಆ ರೀತಿಯಾಗಿ ಕೇಳಿದಾನೆ ಈ ಕ್ವಶನ್. ಓಕೆ, ಮೊದಲೇ ಹೇಳ್ತಿದ್ದೀನಿ, ಇವು ಯಾವ ಕ್ವಶನ್ ನಾನೇ ಫ್ರೇಮ್ ಮಾಡಿರೋದಲ್ಲ. ಎಲ್ಲ ಕ್ವಶನ್ಸ್ ಕೂಡ UPSC ಕ್ವಶನ್ಸ್. ಇದೆಷ್ಟನೇ ಯಾವ ವರ್ಷ 2022ರಲ್ಲಿ ಬಂದಿರುವಂತ ಕ್ವಶನ್. ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತದ ಸಂವಿಧಾನದ 18 ಸಬ್ ಕ್ಲಾಸ್ 1ನೇ ವಿಧಿಯಡಿಯಲ್ಲಿ ಶೀರ್ಷಿಕೆಗಳಾಗಿವೆ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದ್ರೆ ಇದ್ರ PDF ನ ಅಲ್ಲಿ ಹಾಕ್ತೀನಿ. ನೀವು ಬೇಕಾದ್ರೆ PDF ಬೇಕಂದ್ರೆ ಕಮೆಂಟ್ ಮಾಡಿ, ಅಲ್ಲಿ ಹಾಕ್ತೀನಿ ನಿಮಗೆ. ಓಕೆನಾ, ನೆಕ್ಸ್ಟ್ 1954ರಲ್ಲಿ ಸ್ಥಾಪಿಸಲಾದ ಪದ್ಮ ಪ್ರಶಸ್ತಿಗಳನ್ನು ಒಮ್ಮೆ ಮಾತ್ರ ಸ್ಥಗಿತಗೊಳಿಸಲಾಯಿತು ಅಂತ ಹೇಳಿದಾನೆ. ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿಗಳು ಸಂಖ್ಯೆಯನ್ನು ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ 5ಕ್ಕೆ ಸೀಮಿತವಾಗಿದೆ ಅಂತ ಹೇಳಿದಾನೆ. ಇದರಲ್ಲಿ ಯಾವುದು ಸರಿಯಾಗಿಲ್ಲ, ಯಾವ್ದು ರಾಂಗ್ ಅಂತ ಕೇಳಿದಾನೆ. ಓಕೆನಾ, ಯಾವ್ದು ರಾಂಗ್ ಅಂತ ಕೇಳಿದಾನೆ. 4 ಹೇಳಿಕೆಗಳು ಕೂಡ ರಾಂಗ್, 3 ಹೇಳಿಕೆಗಳು ಕೂಡ ರಾಂಗ್. ಒಂದೇದು ಯಾಕ್ರ ತಪ್ಪಂದ್ರೆ ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ ಗ್ರೂಪ್ ಬಿ ಲಿ 2024-25ರಲ್ಲಿ ಒಂದು ಪೇಪರ್ ನೋಡ್ರಿ, ಗ್ರೂಪ್ ಬಿ ಇದು 2022 ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಭಾರತ ಇದೇ ಕ್ವಶನ್ಸ್ ನ ಕೇಳಿದಾನೆ. 18ನೇ ವಿಧಿ ಬಗ್ಗೆನೇ ಡೀಟೇಲ್ ಆಗಿ ಕೇಳಿದಾನೆ, ಅದಕ್ಕೆ ಇದರಲ್ಲಿ ಆನ್ಸರ್ ಇದೆ ನೋಡಿ. ಓಕೆನಾ, ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ. ಯಾವುದು ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಮುಂತಾದ ರಾಷ್ಟ್ರೀಯ ಪ್ರಶಸ್ತಿಗಳು. ಓಕೆನಾ, ಇದರಲ್ಲಿ 2025ರಲ್ಲಿ ಕೇಳಿದಾನೆ. ಅದೇ ಕ್ವಶನ್ 2022ರಲ್ಲಿ UPSC ಅಲ್ಲಿ ಕೇಳಿದಾನೆ. ಅದನ್ನ 2025ರಲ್ಲಿ ಗ್ರೂಪ್ ಬಿ ಲಿ ನಮ್ KPSC ಅಲ್ಲಿ ಕೇಳಿದಾನೆ. ಓಕೆ, ನೆಕ್ಸ್ಟ್ ಇದು ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಮುಂತಾದ ರಾಷ್ಟ್ರೀಯ ಪ್ರಶಸ್ತಿಗಳು ಸಂವಿಧಾನದ 18 ಸಬ್ ಕ್ಲಾಸ್ 1ನೇ ವಿಧಿಯ ಅರ್ಥದಲ್ಲಿ ಬಿರುದುಗಳಿಗೆ ಸಮಾನವಾಗಿರುವುದಿಲ್ಲ. 18 ಸಬ್ ಕ್ಲಾಸ್ 1ನೇ ವಿಧಿಯು ಎಲ್ಲಾ ಬಿರುದುಗಳನ್ನು ರದ್ದುಗೊಳಿಸುತ್ತದೆ. ಓಕೆನಾ, ನಾಗರಿಕನಾಗಿರಲಿ ಅಥವಾ ನಾಗರಿಕನಲ್ಲದವನಾಗಿರಲಿ ರಾಜ್ಯವು ಯಾರಿಗಾದರೂ ಬಿರುದುಗಳನ್ನು ನೀಡುವುದನ್ನು ನಿಷೇಧಿಸುತ್ತದೆ. ಆದಾಗ್ಯೂ ಮಿಲಿಟರಿ, ಶೈಕ್ಷಣಿಕ ವ್ಯತ್ಯಾಸಗಳನ್ನು ನಿಷೇಧದಿಂದ ವಿನಾಯಿತಿ ಮಾಡಲಾಗಿದೆ. ಅಂದ್ರೆ ಮಿಲಿಟರಿ ಮತ್ತು ಶೈಕ್ಷಣಿಕ ಇದರಲ್ಲಿ ಕೊಡುವಂತಹ ಬಿರುದುಗಳನ್ನು ಬಿಟ್ಟು ಉಳಿದ ಎಲ್ಲಾ ಬಿರುದುಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ಓಕೆನಾ, ನೆಕ್ಸ್ಟ್ ಎರಡನೇ ಹೇಳಿಕೆ. ನೆಕ್ಸ್ಟ್ ಇದು ವಿವಿಧ ಚಟುವಟಿಕೆಗಳಲ್ಲಿ ಭಾರತೀಯ ನಾಗರಿಕರ ವಿಶಿಷ್ಟ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ನೀಡಲು 1954ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಯಿತು. ಆದಾಗ್ಯೂ ಸರ್ಕಾರ 1997ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೀಡುವ ಅಭ್ಯಾಸವನ್ನು 2 ವರ್ಷಗಳ ಕಾಲ ಸ್ಥಗಿತಗೊಳಿಸಿತ್ತು. 2 ವರ್ಷಗಳ ಕಾಲ ಸ್ಥಗಿತಗೊಳಿಸಿತ್ತು. ಆಪ್ಷನ್ ಏನ್ ಮಾಡಿದ್ನಂದ್ರೆ 1 ವರ್ಷಗಳ ಕಾಲ ಸ್ಥಗಿತಗೊಳಿಸಿದ್ರು ಅಂತ ಹೇಳಿದ. ನೋಡ್ರಿ, ಒಂದೊಂದು ವರ್ಡ್ ಅಲ್ಲಿನೇ ಡಬ್ಬಾಕ್ ಬಿಡ್ತಾನೆ. ಓಕೆನಾ, 1 ವರ್ಷ ಸ್ಥಗಿತಗೊಳಿಸಿದ ಅಂತ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ, ಬಟ್ ಅದು 2 ವರ್ಷ ಸ್ಥಗಿತಗೊಳಿಸಿರೋದು. ಯಾವಾಗ 1977 ಆಮೇಲೆ 1992ರಂದು 2 ಸರಿ ಸ್ಥಗಿತಗೊಳಿಸಿದ್ದಾರೆ. ಇಂಥ ಕ್ವಶನ್ಸ್ ನೀವು ಕ್ವಶನ್ ಪೇಪರ್ ಬಿಡಿಸಿದ್ರೆ ಮಾತ್ರ ನಿಮ್ಗೆ ಆನ್ಸರ್ ಮಾಡೋಕ್ಕಾಗೋದು. ನೀವು ಲಕ್ಷ್ಮೀಕಾಂತೆ ಓದಿ, ಗಂಗಾಧರನೇ ಓದಿ, ಗಂಗಾಧರ್ ಸರ್ ಬುಕ್ಕೆ ಓದಿ, ಲಕ್ಷ್ಮೀಕಾಂತ್ ಸರ್ ಬುಕ್ಕೆ ಓದಿ, ಆದ್ರೆ ನಿಮಗೆ ಕ್ಲಾರಿಫೈ ಜಾಸ್ತಿ ಆಗೋದಂದ್ರೆ ಕ್ವಶನ್ ಪೇಪರ್ ಬಿಡಿಸಿದಾಗ್ಲೇ. ನಾನು ಮಾಡಲ್ ಕ್ವಶನ್ ಪೇಪರ್ ಹೇಳ್ತಿಲ್ಲ, ನೀವು ಮಸ್ಟ್ ಅಂಡ್ ಶುಡ್ ಎಕ್ಸಾಮ್ ನಲ್ಲಿ ನಡೆದಿರೋ ಕ್ವಶನ್ಸ್ ಪೇಪರ್ನ ಬಿಡಿಸ್ಬೇಕು. ಓಕೆನಾ, ನೆಕ್ಸ್ಟ್ 3ನೇ ಹೇಳಿಕೆ ಯಾಕೆ ರಾಂಗ್ ಅಂದ್ರೆ ಗರಿಷ್ಠ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬಹುದು. ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದ 5 ಜನ ಅಂತ ಕೊಟ್ಟಿದ್ದ. ಇಲ್ಲಿ ನೋಡಿ, ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ 5 ಜನರಿಗೆ ನೀಡಬಹುದು ಅಂತ ಹೇಳಿದಾನೆ. ಆಮೇಲೆ ಇನ್ನು ಪದ್ಮ ಪ್ರಶಸ್ತಿಯನ್ನು ಒಮ್ಮೆ ಮಾತ್ರ ಸ್ಥಗಿತ ಅಂತ ಹೇಳ್ತಾನೆ. ಯಾಕೆ, ಇದು 1977 ಮತ್ತೆ ಇನ್ನೊಂದು ಯಾವಾಗ 1992 2 ಸಲ ಸ್ಥಗಿತ ಮಾಡ್ತಾರೆ. ಹಾಗಾಗಿ 2ನೇ ಆಪ್ಷನ್, 3ನೇ ಆಪ್ಷನ್, 1ನೇ ಆಪ್ಷನ್, 3 ಆಪ್ಷನ್ ಕೂಡ ರಾಂಗ್. ರೈಟ್ ಯಾಕಂತ ಕೂಡ ನಾ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಭಾರತದಲ್ಲಿ ಆಸ್ತಿ ಹಕ್ಕಿನ ಸ್ಥಾನವೇನು. ಓಕೆನಾ, ಇದರದ್ದು ಕಂಟಿನ್ಯೂಸ್ ಸೀರೀಸ್ ಕೂಡ ಮಾಡ್ತೀನಿ ನಾನು, ಬಟ್ ಅಲ್ಲಿ ನೀವು ಅದಕ್ಕೆ GK ಪೇಪರ್ ಅಂತ ಇತ್ತಲ್ವಾ, ಅದಕ್ಕೆ ನೀವು ಜಾಯ್ನ್ ಆದ್ರೆ ಕಂಟಿನ್ಯೂಸ್ ಸೀರೀಸ್ ನಿಮಗೆ ಸಿಗ್ತಾ ಹೋಗ್ತವೆ. ಓಕೆನಾ, ಭಾರತದಲ್ಲಿ ಆಸ್ತಿ ಹಕ್ಕಿನ ಸ್ಥಾನವೇನು, ಇದು UPSC ಅಲ್ಲಿ ನಡೆದಿರುವಂತಹ 2021ರ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. 2021ರಲ್ಲಿ ನಡೆದಿರುವ ಕ್ವಶನ್. ಭಾರತದಲ್ಲಿ ಆಸ್ತಿ ಹಕ್ಕಿನ ಸ್ಥಾನ ಏನಂದ್ರೆ ಇದು ನಾಗರಿಕರಿಗೆ ಮಾತ್ರ ಲಭ್ಯವಿರುವ ಕಾನೂನು ಹಕ್ಕು, ಯಾವುದೇ ವ್ಯಕ್ತಿಗೆ ಲಭ್ಯವಿರುವ ಕಾನೂನುಬದ್ಧ ಹಕ್ಕು, ನಾಗರಿಕರಿಗೆ ಮಾತ್ರ ಲಭ್ಯವಿರುವ ಮೂಲಭೂತ ಹಕ್ಕು ಅಥವಾ ಕಾನೂನುಬದ್ಧ ಹಕ್ಕು ಅಂತ ಕೇಳಿದ್ರೆ ಆಪ್ಷನ್ 2 ರೈಟ್. ಇದಕ್ಕೆ ಏನಂದ್ರೆ ಆಪ್ಷನ್ 2 ಏನ್ ಕೊಟ್ಟಿದ್ದಾನೆ, ಯಾವುದೇ ವ್ಯಕ್ತಿಗೆ ಲಭ್ಯವಿರುವ ಕಾನೂನುಬದ್ಧ ಹಕ್ಕು. ಇದು ಯಾವಾಗ ಹಿಂಗೆ ಯಾಕಾಗಿತ್ತು ಅಂತ ನೋಡಿದ್ರೆ, ಆಸ್ತಿ ಹಕ್ಕು 300A ವಿಧಿಯ ಅಡಿಯಲ್ಲಿ ಯಾವುದೇ ವ್ಯಕ್ತಿಗೆ ಲಭ್ಯವಿರುವ ಕಾನೂನುಬದ್ಧ ಹಕ್ಕಾಗಿದೆ. ಕಾನೂನಿನ ಅಧಿಕಾರದಿಂದ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಆಸ್ತಿಯನ್ನು ವಂಚಿತಗೊಳಿಸಬಾರದು ಎಂದು ಇದು ಒದಗಿಸುತ್ತದೆ. ಓಕೆನಾ, ಮೂಲ ಸಂವಿಧಾನದಲ್ಲಿ ಆರ್ಟಿಕಲ್ 31ರ ಅಡಿಯಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಫಸ್ಟ್ ಆಸ್ತಿ ಹಕ್ಕು 31ನೇ ವಿಧಿಯಲ್ಲಿ ಇರ್ತದೆ. ಅದು ಫಸ್ಟ್ ಏನಿರ್ತದೆ ಅಂದ್ರೆ ಮೂಲಭೂತ ಹಕ್ಕಿನ ಅಂಡರಲ್ಲಿ ಬರುತ್ತೆ. ಓಕೆನಾ,
ಆದಾಗ್ಯೂ ಸಂವಿಧಾನದ 44ನೇ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಮೂಲಭೂತ ಹಕ್ಕುಗಳಿಂದ ಆಸ್ತಿ ಹಕ್ಕನ್ನು ಅಳಿಸಿ ಹಾಕಿತು. ತಿದ್ದುಪಡಿಯು ಆರ್ಟಿಕಲ್ 31 ಆರ್ಟಿಕಲ್ 19 ಸಬ್ ಕ್ಲಾಸ್ 1F ಅನ್ನು ಕೈಬಿಟ್ಟು ಅವುಗಳ ಸ್ಥಳದಲ್ಲಿ ಆರ್ಟಿಕಲ್ 300A ಅನ್ನು ಸೇರಿಸಿತು. ಅಂದ್ರೆ 300 ಇರೋ ವಿಧಿಗೆ ಅದಕ್ಕೆ 300A ಅನ್ನು ಸೇರಿಸಿ ಅದನ್ನ ಆಸ್ತಿಯ ಹಕ್ಕು ಇದೊಂದು ಕಾನೂನುಬದ್ಧ ಹಕ್ಕು ಅಂತಂದು ಮಾಡ್ತಾರೆ. ಯಾವಾಗ 1978ರಲ್ಲಿ ಆಗದಂತಹ 44ನೇ ತಿದ್ದುಪಡಿಯ ಮೂಲಕ. ಓಕೆ, ನೆಕ್ಸ್ಟ್ ಗೌಪ್ಯತೆಯ ಹಕ್ಕನ್ನು ಭಾರತದ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಕ್ಷಿಸಲಾಗಿದೆ? ಗೌಪ್ಯತೆಯ ಹಕ್ಕನ್ನು ಭಾರತ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಕ್ಷಿಸಲಾಗಿದೆ? ಇದರದ ಒಳ್ಳೆ ಮಿರರ್ ಇಮೇಜ್ ತರ ಇದನ್ನ ನೋಡೇ ಕ್ವಶನ್ ಕ್ರಿಯೇಟ್ ಮಾಡಿದ ನನ್ನ ಉತ್ತರ. ಗ್ರೂಪ್ ಸಿ ಅಲ್ಲಿ 2024 ಒಂದು ಪೇಪರ್ ಅಲ್ಲಿ ಇದೇ ತರ ಕೇಳಿದಾನೆ, ಗೌಪ್ಯತೆ ಹಕ್ಕು ಆ ತರ ರಿಲೇಟೆಡ್ ಗ್ರೂಪ್ ಸಿ ಕೇಳಿದಾನೆ ನೋಡ್ರಿ, KPSC. ಓಕೆ, ಗೌಪ್ಯತೆ ಹಕ್ಕನ್ನು ಭಾರತದ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಕ್ಷಿಸಲಾಗಿದೆ? ಇವು 18 ಕ್ವಶನ್ ಪೇಪರ್ ಏನ್ ಬಿಡಿಸಿದ್ದೀನಲ್ವಾ, ಅದ್ ನೋಡಿದ್ರೆ ಇದು ಗೊತ್ತಾಗ್ತೈತೆ ಆಗ್ಲೇ. ಓಕೆ, ರಕ್ಷಿಸಲಾಗಿದೆ. ಇದು UPSC ಅಲ್ಲಿ 2021ರಲ್ಲಿ ನಡೆದೈತೆ. ಓಕೆನಾ, 15, 19, 21, 29 ಅಂತ ಕೊಡ್ತೇನೆ. ಓಕೆನಾ, ಇದು 21ನೇ ವಿಧಿಯಲ್ಲಿ ಬರ್ತದೆ. ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಇದು ಕೇಸ್ ಇಂಪಾರ್ಟೆಂಟ್. ಓಕೆನಾ, ಕೇಸು ಇಂಪಾರ್ಟೆಂಟ್. ಓಕೆ, ಯಾವುದು? KS ಪುಟ್ಟಸ್ವಾಮಿ ನಿವೃತ್ತ. ಇವರು ಅಂದ್ರೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ 2017ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವೈಯಕ್ತಿಕ ಗೌಪ್ಯತೆ, ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಅಂತರ್ಗತವಾಗಿದೆ ಮತ್ತು ಸಂವಿಧಾನದ 21ನೇ ವಿಧಿಯಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳ ಅಂತರ್ಗತ ಭಾಗವಾಗಿದೆ ಎಂದು ತೀರ್ಪು ನೀಡಿದೆ. ಓಕೆನಾ, ಹಾಗಾಗಿ ಇದು ಎಷ್ಟಂದ್ರೆ 21ನೇ ವಿಧಿ. ಏನು ಗೌಪ್ಯತೆ ಹಕ್ಕು 21ನೇ ವಿಧಿ. 21ನೇ ವಿಧಿಗೆ ಸಂಬಂಧಿಸಿರೋದು ಯಾವುದಂದ್ರೆ KS ಪುಟ್ಟಸ್ವಾಮಿ ಯೂನಿಯನ್ ಆಫ್ ಇಂಡಿಯಾ 2017ರ ಪ್ರಕರಣವು ಕೂಡ 21ನೇ ವಿಧಿಗೆ ಸಂಬಂಧಿಸಿರುತ್ತದೆ. ಪ್ರಕರಣಗಳು ಕೂಡ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ 7ನೇ ಕ್ವಶನ್. ಕಾನೂನಿನ ಅನ್ವಯದ ವಿಷಯದಲ್ಲಿ ಕಾರ್ಯಾಂಗದ ಅಥವಾ ಆಡಳಿತದ ಪ್ರಾಧಿಕಾರಕ್ಕೆ ಮಾರ್ಗದರ್ಶನವಿಲ್ಲದ ಮತ್ತು ಅನಿಯಂತ್ರಿತ ವಿವೇಚನಾ ಅಧಿಕಾರವನ್ನು ನೀಡುವ ಶಾಸನವು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ? ಇದು 2021ರಲ್ಲಿ ನಡೆದ UPSC ಕ್ವಶನ್ ಅಲ್ಲಿ ಕೇಳಿದಾನೆ. ಓಕೆನಾ, ಕಾನೂನಿನ ಅನ್ವಯ ವಿಷಯದಲ್ಲಿ ಕಾರ್ಯಾಂಗದ ಅಥವಾ ಆಡಳಿತದ ಪ್ರಾಧಿಕಾರಕ್ಕೆ ಮಾರ್ಗದರ್ಶನವಿಲ್ಲದ ಮತ್ತು ಅನಿಯಂತ್ರಿತ ವಿವೇಚನಾ ಅಧಿಕಾರವನ್ನು ನೀಡುವ ಶಾಸನವು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಲೇಖನವನ್ನು ಉಲ್ಲಂಘಿಸುತ್ತದೆ? 14, 28, 32, 44 ಅಂದ್ರೆ 14ನೇ ವಿಧಿ ಉಲ್ಲಂಘಿಸುತ್ತದೆ. ಅಂದ್ರೆ 14ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ, ಭಾರತೀಯ ಸಂವಿಧಾನದ 14ನೇ ವಿಧಿಯು ರಾಜ್ಯವು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಭಾರತದ ಪ್ರದೇಶದೊಳಗಿನ ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸುವುದು ಎಂದು ಹೇಳುತ್ತದೆ. ಕಾನೂನಿನ ಮುಂದೆ ಸಮಾನತೆ ಎಂಬ ಪರಿಕಲ್ಪನೆಯನ್ನು ಕಾನೂನಿನ ಆಳ್ವಿಕೆ ಎಂಬ ಪರಿಕಲ್ಪನೆಯ ಒಂದು ಅಂಶವಾಗಿದೆ. ಈ ಪರಿಕಲ್ಪನೆಯು 3 ಪ್ರಮುಖ ಅಂಶಗಳನ್ನು ಹೊಂದಿದೆ. ಏನೇನು 3 ಪ್ರಮುಖ ಅಂಶಗಳು ಅಂತಂದ್ರೆ, ಅನಿಯಂತ್ರಿತ ಅಧಿಕಾರ ಅನುಪಸ್ಥಿತಿ, ಕಾನೂನಿನ ಮುಂದೆ ಸಮಾನತೆ ಅಂದ್ರೆ ಎಲ್ಲಾ ನಾಗರಿಕರು ದೇಶದ ಸಾಮಾನ್ಯ ಕಾನೂನಿನ ಸಮಾನವಾಗಿ ವಿಧೇಯಕರಾಗಿರ್ಬೇಕು. ಓಕೆನಾ, ನೆಕ್ಸ್ಟ್ ಸಂವಿಧಾನದ ವ್ಯಕ್ತಿಗಳ ಹಕ್ಕುಗಳ ಪರಿಣಾಮವಾಗಿರುತ್ತದೆ. ನೆಕ್ಸ್ಟ್ ಮೊದಲು ಮತ್ತು 2ನೇ ಅಂಶಗಳು ಭಾರತಕ್ಕೆ ಅನ್ವಯಿಸುತ್ತವೆ. ಯಾವ್ದಾವುದು? ಕಾನೂನಿನ ಮುಂದೆ ಸಮಾನತೆ, ಸಂವಿಧಾನದ ವ್ಯಕ್ತಿಗಳ ಹಕ್ಕುಗಳ ಪರಿಣಾಮ, ಇದು 2 ಭಾರತಕ್ಕೆ ಅನ್ವಯಿಸುತ್ತದೆ. ಆರ್ಟಿಕಲ್ 14ರ ಅಡಿಯಲ್ಲಿ ಕಾನೂನಿನ ಮುಂದೆ ಸಮಾನತೆ ಅಧಿಕಾರಗಳು ಹೊಂದಿ ನಿಯಂತ್ರಿತ ಅಧಿಕಾರವನ್ನು ಅನುಪಸ್ಥಿತಿ ಒತ್ತಿ ಹೇಳುತ್ತದೆ. ನೆಕ್ಸ್ಟ್ 8ನೇ ಕ್ವಶನ್. ಇದು 2020ರಲ್ಲಿ ಕೇಳಿರುವಂತಹ UPSC ಕ್ವಶನ್. ಓಕೆ, ಮೂಲಭೂತ ಹಕ್ಕುಗಳ ಹೊರತಾಗಿ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ತತ್ವಗಳು ಮತ್ತು ನಿಬಂಧನೆಗಳನ್ನು ಪ್ರತಿಬಿಂಬಿಸುತ್ತದೆ? ಅಂದ್ರೆ ಮೂಲಭೂತ ಹಕ್ಕುಗಳ ಹೊರತಾಗಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ತತ್ವಗಳು ಮತ್ತು ನಿಬಂಧನೆಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಅಂದ್ರೆ, ಪ್ರಸ್ತಾವನೆನೋ, ರಾಜನಿರ್ದೇಶಕ ತತ್ವಗಳನ್ನೋ ಅಥವಾ ಮೂಲಭೂತ ಕರ್ತವ್ಯಗಳನ್ನೋ ಅಂತ ಕೊಡಿದ್ರೆ ಇದಕ್ಕೆ ರೈಟ್ ಆನ್ಸರ್ 3 ಹೇಳಿಕೆಗಳು, 3 ರೈಟ್. ಮತ್ತೆ ಇಲ್ಲಿಗೆ ABCD ಅಂತ ಇರುತ್ತೆ, ಇಲ್ಲಿ ನೋಡ್ಬೇಕು ನೀವು. ಓಕೆನಾ, 3 ಹೇಳಿಕೆಗಳು ರೈಟ್. ಹೆಂಗೆ? 1ನೇದು ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆ ಮತ್ತು ಸ್ವಾತಂತ್ರ್ಯದಂತಹ ಪೀಠಿಕೆ ಉದ್ದೇಶಗಳು ಸಹ ಪ್ರತಿಬಿಂಬಿಸುತ್ತದೆ. 2ನೇದು ಓಕೆನಾ, UDHRನ ಸಾಮಾಜಿಕ ಭದ್ರತೆ ಹಕ್ಕನ್ನು ಒತ್ತಿ ಹೇಳುತ್ತದೆ. ನೆಕ್ಸ್ಟ್ 3ನೇದು ಮೂಲಭೂತ ಕರ್ತವ್ಯಗಳು 51 ಸಬ್ ಕ್ಲಾಸ್ A ಮೂಲತಃ ಭಾರತದ ಎಲ್ಲಾ ನಾಗರಿಕರ ಮತ್ತು ನೈತಿಕ ಬಾಧ್ಯತೆಗಳಾಗಿವೆ. ಇದರ ಅಂಶಗಳು ಶೈಕ್ಷಣಿಕ ವಿಶೇಷ ನಿಬಂಧನೆಗಳಂತಹ UDHRನಲ್ಲಿಯೂ ಪ್ರತಿಫಲಿಸುತ್ತದೆ. ಓಕೆನಾ. 9ನೇ ಕ್ವಶನ್. ಕೆಳಗಿನ ಮೂಲಭೂತ ಹಕ್ಕುಗಳ ವರ್ಗಗಳಲ್ಲಿ ಯಾವುದು ಅಸ್ಪೃಶ್ಯತೆಯ ವಿರುದ್ಧ ರಕ್ಷಣೆಯನ್ನು ತಾರತಮ್ಯ ಒಂದು ರೂಪವಾಗಿ ಒಳಗೊಂಡಿದೆ? ಯಾವುದರಲ್ಲಿ ಅಸ್ಪೃಶ್ಯತೆ ವಿರುದ್ಧ ರಕ್ಷಣೆ?
ಶೋಷಣೆ ವಿರುದ್ಧ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಾಂವಿಧಾನಿಕ ಪರಿಹಾರದ ಹಕ್ಕು, ಸಮಾನತೆ ಹಕ್ಕು ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಸಮಾನತೆ ಹಕ್ಕು. ಸಮಾನತೆ ಹಕ್ಕು ಯಾವ್ಯಾವು? 14ರಿಂದ 18ನೇ ವಿಧಿಯಲ್ಲಿ ಕಂಡುಬರುವಂತ ವಿಧಿಗಳಿಗೆ ನಾವು ಸಮಾನತೆ ಹಕ್ಕು ಅಂತೀವಿ. ಓಕೆನಾ? 14ನೇ ವಿಧಿ ಏನ್ ಹೇಳ್ತತಿ? ಕಾನೂನಿನಿಂದ ಎಲ್ಲರೂ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಮಾಡೋದು ಹೇಳ್ತತಿ. ನೆಕ್ಸ್ಟ್, ಧರ್ಮ, ಜನಾಂಗ, ಜಾತಿ ಅಥವಾ ಜನ್ಮ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದು ನಿಷೇಧ ಎಷ್ಟು? 15ನೇ ವಿಧಿ. ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಅವಕಾಶದ ಸಮಾನತೆ, ಇದು 16ನೇ ವಿಧಿ. ಅಸ್ಪೃಶ್ಯತೆ, ಇದು 17ನೇ ವಿಧಿ. ಇದೇ ಕ್ವಶನ್ ಬಂದಿರೋದು. ಅಸ್ಪೃಶ್ಯತೆ 17ನೇ ವಿಧಿ. 18 ಆಲ್ರೆಡಿ ಮಾತಾಡಿದ್ವಿ, ಇದು ಮಿಲಿಟರಿ ಮತ್ತು ಶೈಕ್ಷಣಿಕ ಹೊರತುಪಡಿಸಿ ಇತರ ಬಿರುದುಗಳನ್ನು ರದ್ದುಗೊಳಿಸುವುದು 18ನೇ ವಿಧಿ. ನೆಕ್ಸ್ಟ್ 10ನೇ ಕ್ವಶನ್, ಭಾರತದ ಸಂವಿಧಾನದ ಯಾವ ವಿಧಿಯು ಒಬ್ಬ ವ್ಯಕ್ತಿ ತನ್ನ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕನ್ನು ರಕ್ಷಿಸುತ್ತದೆ? 19, 21, 25, 29 ಅಂದ್ರೆ ಆಲ್ರೆಡಿ ಮಾತಾಡಿದೀನಿ ಇದ್ರ ಬಗ್ಗೆ. 21ನೇ ವಿಧಿ. 21ನೇ ವಿಧಿ ಪುಟ್ಟಸ್ವಾಮಿ ನೆನಪಿರ್ಬೇಕು ನಿಮಗೆ, ಪುಟ್ಟಸ್ವಾಮಿ ಕೇಸ್. ಓಕೆನಾ? 2018ರಲ್ಲಿ ಇದು ಬರ್ತತಿ. ಓಕೆನಾ? ಇದು ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನವಾಗಿದೆ. ಪ್ರಕಾರ ಹೊರತುಪಡಿಸಿದ ಯಾವುದೇ ವ್ಯಕ್ತಿ ಜೀವನ ವೈಯಕ್ತಿಕ ಸ್ವಾತಂತ್ರ್ಯ, ಇದು ರಿಲೇಟೆಡ್ ಗ್ರೂಪ್ ಸಿ ಬಂದಿದೆ ಕ್ವಶನ್. ಗ್ರೂಪ್ ಸಿ 2023-24ರಲ್ಲಿ ಕ್ವಶನ್ ಪೇಪರ್ ಸೀರೀಸ್ ಮಾಡಿದ್ದೀನಿ, ಅದರಲ್ಲಿ ಇದು ಕ್ವಶನ್ ಇದೆ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು ಅಂತಂದು ವೈಯಕ್ತಿಕ ಸ್ವಾತಂತ್ರ್ಯ ಯಾವುದಕ್ಕೆ ವಿಧಿ, ಈ ತರ ಇಂಟರ್ಲಿಂಕ್ ಕೊಟ್ಟು ಇದೇನಿದೆ ಅಲ್ವ ಸ್ಟಾಂಜ, ಇದೇನಿದೆ ಅಲ್ವ ಪ್ಯಾರಾ, ಈ ಪ್ಯಾರಾದಲ್ಲಿನೇ ಒಂದು ಕ್ವಶನ್ KPSC ಕೇಳಿದ್ದಾನೆ ಗ್ರೂಪ್ ಸಿ ಕ್ವಶನ್ ಅಲ್ಲಿ. ಓಕೆ, ನೆಕ್ಸ್ಟ್ ಗೌಪ್ಯತೆಯ ಹಕ್ಕು ಇದು ಕೂಡ ಗೌಪ್ಯತೆಯ ಹಕ್ಕು ಅಥವಾ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಆಂತರಿಕ ಭಾಗವಾಗಿ ರಕ್ಷಿಸಲಾಗಿದೆ. ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೇಲಿನ ಹೇಳಿಕೆಗಳನ್ನು ಸರಿಯಾಗಿ ಸೂಕ್ತವಾಗಿ ಸೂಚಿಸುತ್ತದೆ? ಇದು 2018ರಲ್ಲಿ ಕೇಳಿರೋ ಪ್ರಶ್ನೆ. ಓಕೆನಾ? ಗೌಪ್ಯತೆ ಹಕ್ಕು ರಿಲೇಟೆಡ್ ಮಾತಾಡ್ತಿದ್ದಾನೆ. ಸಂವಿಧಾನದ 14ನೇ ವಿಧಿ 42ನೇ ತಿದ್ದುಪಡಿಯ ಅಡಿಯಲ್ಲಿ ಬರುವ ನಿಬಂಧನೆಗಳಂತ ಕೊಡ್ತಾನೆ. ನೋಡ್ರಿ, ಆಪ್ಷನ್ ಎಷ್ಟು ಕನ್ಫ್ಯೂಷನ್ ಮಾಡ್ತಿದ್ದಾನೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ, ಭಾಗ 4ನೇ ಭಾಗ ಆರ್ಟಿಕಲ್ 17 ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಆಪ್ಷನ್ ಸಿ, 21 ವಿಧಿ 21 ಭಾಗ 3ರಲ್ಲಿ ಖಾತರಿಪಡಿಸಲಾದ ಸ್ವಾತಂತ್ರ್ಯಗಳು. 24ನೇ ವಿಧಿ ಸಂವಿಧಾನದ 44ನೇ ತಿದ್ದುಪಡಿಯಲ್ಲಿರುವ ನಿಬಂಧನೆಗಳು ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ. ಏನಂದ್ರೆ 21ನೇ ವಿಧಿಯಡಿಯಲ್ಲಿ 3ನೇ ಭಾಗದಲ್ಲಿ ಬರುವಂತಹ 21ನೇ ವಿಧಿಯಲ್ಲಿ ಖಾತರಿಪಡಿಸಲಾದ ಸ್ವಾತಂತ್ರ್ಯಗಳ ಅಡಿಯಲ್ಲಿ ಗೌಪ್ಯತೆ ಹಕ್ಕು, ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಆಂತರಿಕ ಭಾಗಗಳನ್ನು ರಕ್ಷಿಸಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಇಲ್ಲಿ ಬಂತು ನೋಡ್ರಿ, ಪುಟ್ಟಸ್ವಾಮಿ ತೀರ್ಪಿನಲ್ಲಿ ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 21ನೇ ವಿಧಿ ಪುಟ್ಟಸ್ವಾಮಿ ಕೇಸ್. ನೆಕ್ಸ್ಟ್ 12ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಾನೂನಿನ ನಿಯಮದ ಮುಖ್ಯ ಲಕ್ಷಣವೆಂದು ಪರಿಗಣಿಸಲಾಗಿದೆ? ಒಂದನೇ ಆಪ್ಷನ್ ಅಧಿಕಾರಗಳ ಮಿತಿ. ನೆಕ್ಸ್ಟ್ ಆಪ್ಷನ್ ಕಾನೂನಿನ ಮುಂದೆ ಸಮಾನತೆ. ಅದರ ನೆಕ್ಸ್ಟ್ ಸರ್ಕಾರಕ್ಕೆ ಜನರ ಜವಾಬ್ದಾರಿ. ಅದರ ನೆಕ್ಸ್ಟ್ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳು. ಈ ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ನೀಡಿ. ಇದು 2018ರಲ್ಲಿ ಬರುವಂತ ಪ್ರಿಲಿಮ್ಸ್ ಅಲ್ಲಿ ಬಂದಿರುವಂತ ಕ್ವಶನ್. ಏನು? ಕಾನೂನಿನ ನಿಯಮದ ಮುಖ್ಯ ಲಕ್ಷಣ ಯಾವುದು? ಆಪ್ಷನ್ 1 ಮತ್ತು 3, 2 ಮತ್ತು 4, 1, 2, 3, 4, ಆಮೇಲೆ 1 ಮತ್ತು 4, 1, 2, 3, 4 ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ 3 ರಾಂಗು. ಓಕೆನಾ? ಅಧಿಕಾರಗಳ ಮಿತಿ, ಕಾನೂನಿನ ಮುಂದೆ ಸಮಾನತೆ ರೈಟ್, ಆಮೇಲೆ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳ ಇವು ರೈಟ್. ಓಕೆನಾ? 1, 2, 4 ರೈಟ್. ಆಪ್ಷನ್ 3 ಯಾಕೆ ರಾಂಗ್ ಅಂದ್ರೆ ಕಾನೂನಿನ ಮುಂದೆ ನಿಯಮ ಪರಿಕಲ್ಪನೆಯು 3 ಪ್ರಮುಖ ಅಂಶಗಳನ್ನು ಹೊಂದಿದೆ. ಹೊಂದಿರೋದು ಅನಿಯಂತ್ರಿತ ಅಧಿಕಾರ ಅನುಪಸ್ಥಿತಿ, ಕಾನೂನಿನ ಮುಂದೆ ಸಮಾನತೆ ಅಂದ್ರೆ ಎಲ್ಲಾ ನಾಗರಿಕರು ದೇಶದ ಸಾಮಾನ್ಯ ಕಾನೂನಿನ ಸಮಾನವಾಗಿ ವಿಧೇಯಕರಾಗಿರಬೇಕು. ಇನ್ನೊಂದು ಏನ್ ಕೊಟ್ಟಿದ್ದಾನೆ? ಸಂವಿಧಾನದ ವೈಯಕ್ತಿಕ ವ್ಯಕ್ತಿಗಳು ಪರಿಗಣಿಸಲಾಗಿದೆ. ಆದ್ದರಿಂದ ಆಪ್ಷನ್ 3 ರಾಂಗ್. ಓಕೆನಾ? ಸಂವಿಧಾನದ ವೈಯಕ್ತಿಕ ಹಕ್ಕುಗಳ ಪರಿಣಾಮವಾಗಿದೆ. ಇದು ಏನ್ ಕೊಟ್ಟಿದ್ದಾನೆ? ಆಪ್ಷನ್ 3 ಆಪ್ಷನ್ 3 ಸರ್ಕಾರಕ್ಕೆ ಜನರ ಜವಾಬ್ದಾರಿ ಕೊಡ್ತಾನೆ. ಇದು ವೈಯಕ್ತಿಕ ಇದು, ಹಾಗಾಗಿ ಆಪ್ಷನ್ 3 ರಾಂಗ್. ನೆಕ್ಸ್ಟ್ 13ನೇ ಕ್ವಶನ್ ನೋಡ್ರಿ, ಎಷ್ಟು ದೊಡ್ಡ ಕ್ವಶನ್ ಕೇಳಿದಾನೆ. 13ನೇ ಕ್ವಶನ್ ಏನ್ ಕೇಳಿದಾನೆ? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಶಿಕ್ಷಣದ ಹಕ್ಕು ಪ್ರಕಾರ ಒಂದು ರಾಜ್ಯದಲ್ಲಿ ಶಿಕ್ಷಕರಾಗಿ ನೇಮಕಗೊಳ್ಳಲು ಅರ್ಹರಾಗಲು ಒಬ್ಬ ವ್ಯಕ್ತಿ ಸಂಬಂಧಪಟ್ಟ ರಾಜ್ಯ ಶಿಕ್ಷಣ ಮಂಡಳಿಯಲ್ಲಿ ನಿಗದಿಪಡಿಸಿದ ಕನಿಷ್ಠ ಅರ್ಹತೆಯನ್ನು ಹೊಂದಿರಬೇಕು. ನೆಕ್ಸ್ಟ್ ಆರ್ಟಿಇ ಕಾಯ್ದೆಯ ಪ್ರಕಾರ ಪ್ರಾಥಮಿಕ ತರಗತಿಗಳಿಗೆ ಬೋಧನೆ ಮಾಡಲು ಅಭ್ಯರ್ಥಿಯು ರಾಷ್ಟ್ರೀಯ ಶಿಕ್ಷಣ ಮಂಡಳಿ ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಉತ್ತೀರ್ಣವಾಗಿರಬೇಕು. ಭಾರತದಲ್ಲಿ 90% ಶಿಕ್ಷಣ ಸಂಸ್ಥೆಗಳು ನೇರವಾಗಿ ರಾಜ್ಯ ಸರ್ಕಾರಗಳ ಮೇಲೆ ಅಡಿಯಲ್ಲಿರುತ್ತದೆ. ಇದು 2018ರಲ್ಲಿ ಬರುವಂತ ಪ್ರಿಲಿಮ್ಸ್ ಕ್ವಶನ್. ಓಕೆನಾ? UPSC. ಇದರಲ್ಲಿ ರೈಟ್ ಆನ್ಸರ್ ಏನು? ಬಿ. ಒಂದನೇ ಆಪ್ಷನ್ ಏನೇನು ಕೊಟ್ಟಿದ್ದಾನೆ ಇದಕ್ಕೆ 2ನೇ ಆಪ್ಷನ್ ಮಾತ್ರ ರೈಟ್. ಓಕೆನಾ? ಯಾಕೆ ರಾಂಗ್ ಅಂತಂದ್ರೆ
ಇಲ್ಲಿ ಆಪ್ಷನ್ ಇದೆ, ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 14ನೇ ಕ್ವಶನ್. ಭಾರತದಲ್ಲಿ ಮತದಾನದ ಹಕ್ಕು ಮತ್ತು ಚುನಾಯಿತರಾಗುವ ಹಕ್ಕು. ಭಾರತದಲ್ಲಿ ಮತದಾನದ ಹಕ್ಕು ಮತ್ತು ಚುನಾಯಿತರಾಗುವ ಹಕ್ಕು ಯಾವುದಿದು? ಮೂಲಭೂತ ಹಕ್ಕುನೋ, ನೈಸರ್ಗಿಕ ಹಕ್ಕುನೋ, ಸಾಂವಿಧಾನಿಕ ಹಕ್ಕುನೋ, ಕಾನೂನುಬದ್ಧ ಹಕ್ಕುನೋ ಅಂತ ಅಂದ್ರೆ ಇದು ಒಂದು ಸಾಂವಿಧಾನಿಕ ಹಕ್ಕು ಆಗಿರ್ತದೆ. ಇದು ಒಂದು ಸಾಂವಿಧಾನಿಕ ಹಕ್ಕು. ಭಾರತದಲ್ಲಿ ಮತದಾನದ ಹಕ್ಕು ಮತ್ತು ಮತ ಚಲಾಯಿಸುವ ಹಕ್ಕು ಸಾಂವಿಧಾನಿಕ ಹಕ್ಕು. ನೆಕ್ಸ್ಟ್, ಇದು 326ನೇ ವಿಧಿಯಲ್ಲಿ ಮತದಾನದ ಹಕ್ಕು ಬಗ್ಗೆ ಖಾತರಿಪಡಿಸುತ್ತೆ. ಓಕೆನಾ, 326ನೇ ವಿಧಿ ಇಂಪಾರ್ಟೆಂಟು. ಓಕೆನಾ, ನೆಕ್ಸ್ಟ್ 15ನೇ ಕ್ವಶನ್. ಇದು ಕೂಡ UPSC ಕೇಳಿರುವಂತ 2017ರಲ್ಲಿ ಕೇಳಿದ್ದಾರೆ. ಓಕೆನಾ, ಭಾರತದ ಸಂವಿಧಾನದಲ್ಲಿ ಶೋಷಣೆ ವಿರುದ್ಧ ಹಕ್ಕಿನಿಂದ ಕೆಳಗಿನವುಗಳಲ್ಲಿ ಯಾವುದು ಊಹಿಸಬಹುದು? ಶೋಷಣೆ ವಿರುದ್ಧ ಹಕ್ಕು. ಓಕೆನಾ, ಮಾನವ ಸಾಗಾಣಿಕೆ ಮತ್ತು ಬಲವಂತ ದುಡಿಮೆ ನಿಷೇಧ, ಅಸ್ಪೃಶ್ಯತೆ ನಿರ್ಮೂಲನೆ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ, ಕಾರ್ಖಾನೆಗಳ ಮತ್ತು ಗಣಿಗಳ ಮಕ್ಕಳ ಉದ್ಯೋಗ ನಿಷೇಧ ಅಂತ ಕೊಡ್ತಾನೆ. ಆಮೇಲೆ ಕೆಳಗೆ ಮತ್ತೆ ಸರಿಯಾದ ಹೇಳಿಕೆ ಮಾಡ್ರಿ. 1, 2, 4 ರೈಟೋ ಅಥವಾ 2, 3, 4 1 and 4 ರೈಟೋ 1, 2, 3, 4 ರೈಟೋ ಅಂತ ಕೊಡ್ತಾನೆ. ಏನು? ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾನೆ. ರೈಟ್ ಆನ್ಸರ್ ಸಿ, 1 ಮತ್ತು 4 ರೈಟು. ಓಕೆನಾ, ಒಂದೇ ಕೊಡ್ತಾನೆ ಮಾನವನ ಸಾಗಾಣಿಕೆ ಮತ್ತು ಬಲವಂತ ದುಡಿಮೆ ನಿಷೇಧ, ಇದು ಶೋಷಣೆ ವಿರುದ್ಧ ಹಕ್ಕಿನ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ 4 ಆಪ್ಷನ್ ಏನು ಕೊಟ್ಟಿದ್ದಾನೆ? ಕಾರ್ಖಾನೆಯಲ್ಲಿ ಗಣಿಗಳ ಮಕ್ಕಳ ಉದ್ಯೋಗ ನಿಷೇಧ, ಇದು ಬರ್ತದೆ. ಅಸ್ಪೃಶ್ಯತೆ ಇದು 17ನೇದು ಬರ್ತದೆ. ಅಲ್ಪಸಂಖ್ಯಾತರು ಇದು 28, 29 ಆ ವಿಧಿಯಲ್ಲಿ ಬರ್ತದೆ. ಓಕೆನಾ, ನೋಡೋಣ ಇಲ್ಲಿ ನೆಕ್ಸ್ಟ್. ಓಕೆ, ಸಂವಿಧಾನದ 23 ಮತ್ತು 24ನೇ ವಿಧಿ ಭಾಗಗಳು ಶೋಷಣೆ ವಿರುದ್ಧ ಹಕ್ಕು ಒದಗಿಸುತ್ತದೆ. 23 ಮಾನವ ಕಳ್ಳ ಸಾಗಾಣಿಕೆ, ಭಿಕ್ಷುಕರು, ಬಲವಂತದ ದುಡಿಮೆ ರೀತಿಯಲ್ಲಿ ಬಲವಂತ ಕಾರ್ಮಿಕರ ಒದಗಿಸುತ್ತದೆ. 24ನೇ ವಿಧಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಗಣಿ ಕೆಲಸದಲ್ಲಿ ಮಾಡಬಾರದು ಅಂತಂದು ಹೇಳ್ತದೆ. ನೆಕ್ಸ್ಟ್ 16ನೇ ಕ್ವಶನ್. ಭಾರತದ ಸಂದರ್ಭದಲ್ಲಿ ಈ ಕೆಳಗಿನ ಯಾವುದು ಹಕ್ಕುಗಳ ಮತ್ತು ಕರ್ತವ್ಯಗಳ ನಡುವಿನ ಸರಿಯಾದ ಸಂಬಂಧ ಹೊಂದಿದೆ? ಹಕ್ಕುಗಳು ಮತ್ತು ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ನಡುವಿನ ಸರಿಯಾದ ಸಂಬಂಧ ಹೊಂದಿದೆ. ನೋಡ್ರಿ, ಒಳ್ಳೆ ಕ್ವಶನ್ ಇದು. ಇದು ನಿಮಗೆ ಅನಾಲಿಟಿಕಲಿ ಕೇಳ್ತಾನೆ. ಓಕೆನಾ, ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ ಇಂಥ ಕ್ವಶನ್ ಆನ್ಸರ್. ಓಕೆನಾ, 2017ರಲ್ಲಿ ಬಂದ ಕ್ವಶನ್. ಏನ್ ಹೇಳ್ದಾನೆ? ಹಕ್ಕುಗಳು ಕರ್ತವ್ಯಗಳೊಂದಿಗೆ ಪರಸ್ಪರ ಸಂಬಂಧ ಹೊಂದಿವೆ. ಆಪ್ಷನ್ 2, ಹಕ್ಕುಗಳು ವೈಯಕ್ತಿಕತೆ ಮತ್ತು ಆದ್ದರಿಂದ ಸಮಾಜ ಮತ್ತು ಕರ್ತವ್ಯಗಳೊಂದಿಗೆ ಸ್ವತಂತ್ರವಾಗಿದೆ. ಆಪ್ಷನ್ ಸಿ, ನಾಗರಿಕನ ವ್ಯಕ್ತಿತ್ವ ಪ್ರಗತಿಗೆ ಹಕ್ಕುಗಳು ಮುಖ್ಯ ಕರ್ತವ್ಯಗಳಲ್ಲ. ನೆಕ್ಸ್ಟ್ ಆಪ್ಷನ್ ಡಿ, ರಾಜ್ಯದ ಸ್ಥಿರತೆಗೆ ಹಕ್ಕುಗಳಲ್ಲ ಕರ್ತವ್ಯಗಳು ಮುಖ್ಯ. ಇದಕ್ಕೆ ರೈಟ್ ಆನ್ಸರ್ ಏನು? ನಾಗರಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು ಪರಸ್ಪರ ಸಂಬಂಧ ಹೊಂದಿವೆ. ಒಂದು ಹಕ್ಕು ಇತರ ಹಕ್ಕುಗಳಿಗೆ ಗೌರವವನ್ನು ತೋರಿಸುವ ಬಾಧ್ಯತೆಯನ್ನು ಇರುತ್ತದೆ. ಹಕ್ಕುಗಳೊಂದಿಗೆ ಬರುವ ಆ ಬಾಧ್ಯತೆಗಳನ್ನು ಸಾಮಾನ್ಯವಾಗಿ ಕರ್ತವ್ಯಗಳು ಎಂದು ಕರೆಯುತ್ತಾರೆ. ಹಾಗಾಗಿ ಪರಸ್ಪರ ಸಂಬಂಧ ಹೊಂದಿರುತ್ತದೆ. ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಸಮಾನತೆಯ ಪರಿಣಾಮಗಳಲ್ಲಿ ಒಂದು, ಸಮಾಜದಲ್ಲಿ ಸಮಾನತೆಯು ಒಂದು ಪರಿಣಾಮಗಳಲ್ಲಿ ಒಂದು 2017ರಲ್ಲಿ ಕ್ವಶನ್ ಇದು. ಓಕೆನಾ, ಒಂದು ಇಲ್ಲದಿರುವುದು ಯಾವುದು? ಸವಲತ್ತುಗಳು, ನಿರ್ಬಂಧಗಳು, ಸ್ಪರ್ಧೆ, ಐಡಿಯಾಲಜಿ ಅಂತಂದ್ರೆ ಸಮಾನತೆ ಎಂಬ ಪದವು ಅರ್ಥ ಸಮಾಜದ ಯಾವುದೇ ವರ್ಗಕ್ಕೆ ವಿಶೇಷ ಸವಲತ್ತುಗಳ ಅನುಪಸ್ಥಿತಿ ಮತ್ತು ಯಾವುದೇ ತಾರತಮ್ಯವಿಲ್ಲದ ವ್ಯಕ್ತಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ. ಸಂವಿಧಾನದ 18ನೇ ವಿಧಿಯು ಭಾರತದ ನಾಗರಿಕರಿಗೆ ನೀಡಲಾದ ನಾಮಪತ್ರ ಸವಲತ್ತುಗಳ ಮಿಲಿಟರಿ ಮತ್ತು ಶೈಕ್ಷಣಿಕ ಹೊರತುಪಡಿಸಿ ರದ್ದುಗೊಳಿಸುವುದರಿಂದ ಇದನ್ನು ಸಮರ್ಥಿಸಲಾಗುತ್ತದೆ. ಆದ್ದರಿಂದ ಆಯ್ಕೆ ಫಸ್ಟ್ ರೈಟ್ ಆನ್ಸರ್. ನೆಕ್ಸ್ಟ್ 18ನೇ ಕ್ವಶನ್. ಇದು ಕೂಡ 2017ರಲ್ಲಿ ಕೇಳಿರುವ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 2017 ಪೇಪರ್ ಯಾವುದು ಸರಿಯಾಗಿದೆ? ಹಕ್ಕುಗಳು ನಾಗರಿಕ ವಿರುದ್ಧ ರಾಜ್ಯದ ಹಕ್ಕುಗಳಾಗಿವೆ. ಹಕ್ಕುಗಳು ಒಂದು ರಾಜ್ಯದ ಸಂವಿಧಾನದಲ್ಲಿ ಅಳವಡಿಸಲಾದ ಸವಲತ್ತುಗಳಾಗಿವೆ. ಹಕ್ಕುಗಳು ರಾಜ್ಯದ ವಿರುದ್ಧ ನಾಗರಿಕ ಹಕ್ಕುಗಳಾಗಿವೆ. ಹಕ್ಕುಗಳು ಪುರುಷನ ವಿರುದ್ಧ ಕೆಲವು ನಾಗರಿಕ ಸವಲತ್ತುಗಳಾಗಿವೆ. 2017ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ, ಹಕ್ಕುಗಳು ಎಂದರೆ ಯಾವುದೇ ನಾಗರಿಕನು ಇತರ ಸಹಜೀವಿಗಳ ಮೇಲೆ, ಸಮಾಜದ ಮೇಲೆ ಮತ್ತು ರಾಜ್ಯದ ಮೇಲೆ ಹೊಂದಿರುವ ಕಾನೂನು ಮತ್ತು ನೈತಿಕ ಹಕ್ಕುಗಳ ಅಥವಾ ಹಕ್ಕುಗಳ ಹೆಚ್ಚಿನ ಸಂದರ್ಭಗಳಲ್ಲಿ ಹೇಳಲಾದ ಹಕ್ಕುಗಳು ಪ್ರಾಧಿಕಾರದ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ. ಓಕೆನಾ, ಆದ್ದರಿಂದ ಆಪ್ಷನ್ ಸಿ ರೈಟ್. 19ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ ಶಿಕ್ಷಣದ ಹಕ್ಕು, ಸಾರ್ವಜನಿಕ ಸೇವೆಗೆ ಸಮಾನ ಪ್ರವೇಶದ ಹಕ್ಕು, ಆಪ್ಷನ್ ಸಿ ಆಹಾರದ ಹಕ್ಕು, ಈ ಮೇಲಿನ ಯಾವುದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಡಿಯಲ್ಲಿ ಮಾನವ ಹಕ್ಕುಗಳು ಯಾವುದು ಅಂತ ಕೇಳಿದ್ರೆ 2011ರಲ್ಲಿ ಕೇಳಿರುವಂತ UPSC ಕ್ವಶನ್ ಇದು. ಓಕೆನಾ, ಇದರಲ್ಲಿ ಯಾವ ಮಾನವ ಹಕ್ಕುಗಳು ಅಂತ ಕೇಳ್ತಾನೆ. ಯಾವುದು? ಶಿಕ್ಷಣದ ಹಕ್ಕು, ಸಾರ್ವಜನಿಕ ಸೇವೆಗೆ ಸಮಾನ ಪ್ರವೇಶದ ಹಕ್ಕು, ಆಹಾರದ ಹಕ್ಕು. ಇದರಲ್ಲಿ ಯಾವುದಂತ ಅಂದ್ರೆ ಆಪ್ಷನ್ ಡಿ
ಆಪ್ಷನ್ ಡಿ 3 ಹೇಳಿಕೆಗಳು ಕೂಡ ಮಾನವ ಹಕ್ಕುಗಳಾಗಿರ್ತವೆ. ಓಕೆನಾ, ಎಕ್ಸ್ಪ್ಲನೇಷನ್ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. ಆಮೇಲೆ ಇದಿಷ್ಟು UPSCಯಲ್ಲಿ ಬಂದಿರೋಂಥ ಕ್ವಶನ್. ಈಗ GK ಟುಡೇಲಿ ಕೆಲವೊಂದಿಷ್ಟು ಕ್ವಶನ್ಸ್ ಹಾಕಿದ್ದಾರೆ ಇದೇ ಟಾಪಿಕ್ ಮೇಲೆ. ಓಕೆನಾ, ಇದೇ ಟಾಪಿಕ್ ಮೇಲೆ UPSCಯಲ್ಲಿ ಕ್ವಶನ್ಸ್ ಬಂದಿದ್ದಾವೆ, GK ಟುಡೇಲಿ ಕ್ವಶನ್ ಬಂದಿದ್ದಾವೆ, ಅದನ್ನು ನೋಡೋದು. ಓಕೆನಾ, ಭಾರತದ ಒಂದೇ ಕ್ವಶನ್ ಏನಿದೆ GK ಟುಡೇಲಿ, ಭಾರತದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಲ್ಲ ಅಂತ ಕೇಳಿದ್ದೇನೆ. ಇದರಲ್ಲಿ ಆಪ್ಷನ್ ನಿಮ್ಗೆ ಅಲ್ಲಿ ನೋಡಿ ಗೊತ್ತಾಗ್ತದೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಇದನ್ನು ಸಂವಿಧಾನದ ಭಾಗ 3ರಲ್ಲಿ, ಹೌದು ರೈಟ್, ಒಬ್ಬರ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು, ಸಂಪೂರ್ಣ ಹಕ್ಕಲ್ಲ, ರೈಟ್. ಇದು ಕಾನೂನಿನ ಮುಂದೆ ನಿರ್ಬಂಧಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದೀನಿ, ಸಾಧ್ಯವಿದೆ ಇದು, ಹಾಗಾಗಿ ಅದು ರೈಟ್. ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಸ್ಥಗಿತಗೊಳಿಸಬಹುದು, ಹೌದು. ಓಕೆನಾ, ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳಿದಾನೆ, ಭಾರತದಲ್ಲಿನ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ಮೂಲಭೂತ ಹಕ್ಕುಗಳು ಎಷ್ಟರ ಮಟ್ಟಿಗೆ ಅನ್ವಯಿಸಬಹುದು ಎಂಬುದನ್ನು ಕೆಳಗಿನಗಳಲ್ಲಿ ಯಾವ ಪ್ರಾಧಿಕಾರ ನಿರ್ಧರಿಸುತ್ತದೆ? ಭಾರತದ ಸಂಸತ್ತು. ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ. ಭಾರತದಲ್ಲಿ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ಮೂಲಭೂತ ಹಕ್ಕುಗಳ ಎಷ್ಟರ ಮಟ್ಟಿಗೆ ಅನ್ವಯಿಸಬಹುದು ಎಂಬುದನ್ನು ಕೆಳಗಿನವುಗಳಲ್ಲಿ ಯಾವ ಪ್ರಾಧಿಕಾರ ನಿರ್ಧರಿಸುತ್ತದೆ ಅಂತಂದರೆ ಭಾರತದ ಸಂಸತ್ತು. ನೆಕ್ಸ್ಟ್, ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಎಲ್ಲ ಸಾರ್ವಜನಿಕ ಸ್ಥಳಗಳ ಎಲ್ಲ ನಾಗರಿಕರಿಗೆ ಮುಕ್ತವಾಗಿದೆ? ಅಂದರೆ 15 ಸಬ್ ಕ್ಲಾಸ್ 2. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಎಲ್ಲ ಸಾರ್ವಜನಿಕ ಸ್ಥಳಗಳ ಎಲ್ಲ ನಾಗರಿಕರಿಗೆ ಮುಕ್ತವಾಗಿದೆ ಅಂದರೆ 15 ಸಬ್ ಕ್ಲಾಸ್ 2. ಹಾಗಾದರೆ 15 ಸಬ್ ಕ್ಲಾಸ್ 2 ಏನು ಹೇಳ್ತೈತೆ ಅಂತಂದು ಕಮೆಂಟ್ ಮಾಡಿ ನನಗೆ. ಓಕೆ, ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಉಚಿತ ಶಿಕ್ಷಣದ ಹಕ್ಕನ್ನು ಕೆಳಗಿನ ಯಾವ ಹೇಳಿಕೆಗಳ ಭಾಗವೆಂದು ಪರಿಗಣಿಸಲಾಗಿದೆ? ಅಂದರೆ ಆಮೇಲೆ ಕ್ಲಾಸ್ ನಿಮ್ಗೆ ಹೇಗೆ ಅನಿಸಿತು, ಇದ್ರ ಕಂಟಿನ್ಯೂ ಪಾರ್ಟ್ ಮಾಡಬೇಕೋ ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಹೇಳಬೇಕು ಅಂತ ಅಂದ್ರೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ, ಇದು ಕಂಟಿನ್ಯೂ ಸೀರೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಕಂಟಿನ್ಯೂ ಸೀರೀಸ್ ಅಲ್ಲ, ಅದಕ್ಕೆ ನೀವು GK ಕ್ವಶನ್ಸ್ ಅಂತಂದು 159 ಅವಾಗಲೇ ತೋರಿಸಿದ್ನಲ್ವ ನಾನು, ಅದಕ್ಕೆ ಜಾಯ್ನ್ ಆದರೆ ಕಂಟಿನ್ಯೂ ಸೀರೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಅದರಲ್ಲಿ ಬರ್ತವೆ. ಓಕೆನಾ, ಸುಪ್ರೀಂ ಕೋರ್ಟ್ ಉಚಿತ ಶಿಕ್ಷಣದ ಹಕ್ಕನ್ನು ಕೆಳಗಿನ ಯಾವ ಹಕ್ಕುಗಳ ಭಾಗವೆಂದು ಪರಿಗಣಿಸಲಾಗಿದೆ ಅಂದರೆ ಬದುಕುವ ಹಕ್ಕಲ್ಲಿ ಬರ್ತದೆ. ಓಕೆ, ಆಮೇಲೆ ಐ ಹೋಪ್ ನಿಮಗೆಲ್ಲ ಇದು ಯೂಸಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಏನೇ ಓದಿ, ನೀವು ಒಟ್ಟು ಕ್ವಶನ್ ಪೇಪರ್ ಥ್ರೂನೇ ಓದಿ. ಓಕೆನಾ, ಅದೇ ಕೈ ಹಿಡಿಯೋದು ನಿಮಗೆ. ಅದು ಬಿಟ್ಟು ನೀವು ಸುಮ್ಮನೆ ಬುಕ್ ಓದ್ಕೊಂತ ಹೋದರೆ ಬರೋಲ್ಲ. ಈಗ ನೋಡಿರಿ 18 ಕ್ವಶನ್ ಪೇಪರ್ ಬಿಡಿಸಿದ್ದೀನಿ, ಇವು ನೋಡ್ಕೊಳ್ರಿ. ನೀವು ಜಾಯ್ನ್ ಆಗ್ಬೇಕಂದ್ರೆ ಇಲ್ಲಿಗೆ ಬಂದು ಈ ಥರ ಜಾಯ್ನ್ ಆಗಿ. ಓಕೆನಾ, ಇಲ್ಲಿದೆ ನೋಡಿರಿ GK ವರ್ಲ್ಡ್ ಪ್ರಶ್ನೆ ಪತ್ರಿಕೆ ಅಂತಂದು ಇಲ್ಲಿ ಬಂದು ಜಾಯ್ನ್ ಆದರೆ ನಿಮಗೆಲ್ಲ ಕ್ಲಾಸಸ್ ಸಿಗ್ತವೆ. ಮುಂದೆ ಕಂಟಿನ್ಯೂ ಮಾಡೋ ಕ್ಲಾಸಸ್ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.